ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಿಂದ ಕನ್ನಡ ವಿಷಯದ ಪೂರಕ ಪಾಠಗಳು, ಅದರಲ್ಲಿ 2ನೆಯ ಪಾಠ ಗೊಂಬೆ ಕಲಿಸುವ ನೀತಿ. ಇದರ ಲೇಖಕರು ಆರ್.ಎನ್. ಜಯಗೋಪಾಲ್ ಅವರು. ನೋಡೋಣ ನಾವು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ತರುವುದು. ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ. ಗೊಂಬೆ ಕಲಿಸುವ ನೀತಿ. ಇದು ಕನ್ನಡ ಚಲನಚಿತ್ರದಲ್ಲಿ ಒಂದು ಹಾಡಾಗಿದೆ. ಈ ಹಾಡನ್ನು ಹಾಡುವಂಥ ಪ್ರಯತ್ನವನ್ನು ಮಾಡೋಣ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರೂ ದೀಪವು ಮನೆಗೆ ಬೆಳಕ ತರುವುದು, ದೀಪ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯು ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡೋಣ. ಪ್ರಶ್ನೆ 1. ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು? ಉತ್ತರ: ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ, ಯಾರ ಮುಂದೆಯೂ ತಲೆಬಾಗದೆ ಧೈರ್ಯವಾಗಿ ತಲೆ ಎತ್ತಿ ನಗು ನಗುತ್ತಾ ಬಾಳಬೇಕೆಂದು ಗೊಂಬೆ ಸೋತವರಿಗೆ ಧೈರ್ಯ ನೀಡುತ್ತಿದೆ. ಉತ್ತರ ಇನ್ನೊಮ್ಮೆ: ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ, ಯಾರ ಮುಂದೆಯೂ ತಲೆಬಾಗದೆ ಧೈರ್ಯವಾಗಿ ತಲೆ ಎತ್ತಿ ನಗು ನಗುತ್ತಾ ಬಾಳಬೇಕು ಎಂದು ಗೊಂಬೆಯು ಸೋತವರಿಗೆ ಧೈರ್ಯ ನೀಡುತ್ತದೆ. ಪ್ರಶ್ನೆ 2. ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ? ಉತ್ತರ: ಗೊಂಬೆಯು ಗುಡಿಸಲೇ ಇರಲಿ ಅರಮನೆ ಇರಲಿ ಹಾಗೂ ಹಿರಿಯರೇ ಇರಲಿ ಕಿರಿಯರೇ ಇರಲಿ ಭೇದವನ್ನು ತೋರದೆ, ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ. ಉತ್ತರ ಇನ್ನೊಮ್ಮೆ: ಗೊಂಬೆಯು ಗುಡಿಸಲೇ ಇರಲಿ ಅರಮನೆ ಇರಲಿ ಹಿರಿಯರೇ ಇರಲಿ ಕಿರಿಯರೇ ಇರಲಿ ಭೇದವನ್ನು ತೋರದೆ, ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ. ಪ್ರಶ್ನೆ 3.
ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಯಾವುವು? ಉತ್ತರ ನೋಡೋಣ. ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು: ಮೊದಲನೆಯದಾಗಿ, ಮೈಯನ್ನು ಹಿಂಡಿ ನೊಂದರು ಕಬ್ಬು ಸಿಹಿಯನ್ನು ಕೊಡುತ್ತದೆ. ಇನ್ನೊಂದು, ಎಷ್ಟೇ ತೇಯುತ್ತಿದ್ದರೂ ಗಂಧ ಪರಿಮಳ ನೀಡುತ್ತದೆ. ಮೂರನೆಯದು, ತಾನೇ ಉರಿದರೂ ದೀಪವು ಬೆಳಕನ್ನು ನೀಡುತ್ತದೆ. ಉತ್ತರ ಇನ್ನೊಮ್ಮೆ. ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಎಂದರೆ: ಮೈಯನ್ನು ಹಿಂಡಿ ಕಬ್ಬು ಸಿಹಿಯನ್ನು ಕೊಡುತ್ತದೆ, ಎಷ್ಟೇ ತೇಯುತ್ತಿದ್ದ ಗಂಧ ಪರಿಮಳ ನೀಡುತ್ತದೆ, ತಾನೇ ಉರಿದರೂ ದೀಪವು ಬೆಳಕನ್ನು ನೀಡುತ್ತದೆ. ಪ್ರಶ್ನೆ 4. ಗೊಂಬೆಯು ನಿಶ್ಚಲವಾಗುವುದು ಯಾವಾಗ? ಉತ್ತರ: ಆಡಿಸುವಾತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುವುದು. ಉತ್ತರ ಇನ್ನೊಮ್ಮೆ. ಆಡಿಸುವಾತ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುತ್ತದೆ. ಪ್ರಶ್ನೆ 5. ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು? ಉತ್ತರ: ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯಗೆಡದೆ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ನಗುತ್ತಾ ಬಾಳಬೇಕು. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.